ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟಿಗರ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಮಾಜಿ ಪ್ರಿಯತಮೆಯಿಂದ ಆರ್ಟಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಜಿ ಪ್ರಿಯತಮೆ ವಿರುದ್ಧ ಕೆಸಿ ಕಾರ್ಯಪ್ಪ ಮತ್ತೊಂದು ಕಡೆ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಬಾಗಲಗುಂಟೆ ಠಾಣೆಗೆ ದೂರನ್ನ ನೀಡಿದ್ದಾರೆ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಸಂತ್ರಸ್ತ ಯುವತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಸಿ ಕಾರ್ಯಪ್ಪ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆದ್ರು, ನನ್ನ ಪೋಷಕರ ಬಳಿ ಬಂದು ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ರು, ಮನೆ ಬಳಿಯೇ ಫ್ಲಾಟ್ ಮಾಡಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ರು ನಮ್ಮ ಪೋಷಕರ ಬಳಿ. ಕೆಸಿ ಕಾರ್ಯಪ್ಪ ಸಹ ಗಾಂಜಾ ಸೇವನೆಯನ್ನ ಮಾಡ್ತಾರೆ. ಕ್ರಿಕೆಟರ್ ಕೆಸಿ ಕಾರ್ಯಪ್ಪ ವಿರುದ್ಧ ವಂಚನೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೆಸಿ ಕಾರ್ಯಪ್ಪ ನನಗೆ ಮಾನಸಿಕವಾಗಿ ತೊಂದರೆಯನ್ನ ಕೊಟ್ಟಿದ್ದಾರೆ, ಹಿಂಸೆಯನ್ನ ಮಾಡಿದ್ದಾರೆ, ಬಲವಂತವಾಗಿ ನನಗೆ ಮಾತ್ರೆಯನ್ನ ಕೂಡ ಕೊಟ್ಟು ಅಬಾರ್ಷನ್ ಮಾಡಿಸಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಕೆಸಿ ಕಾರ್ಯಪ್ಪ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆದ್ರು, ಪರಿಚಯದ ಮೂಲಕ ಇಬ್ಬರ ನಡುವೆ ಸ್ನೇಹ ಬೆಳೀತು, ಸ್ನೇಹ ಆದ ನಂತರ ಪ್ರೀತಿ ಆಯಿತು, ಪ್ರೀತಿಯಾದ ಬಳಿಕ ಮನೆಯ ಅಂದ್ರೆ ಪೋಷಕರ ಬಳಿ ಬಂದು ಕೂಡ ಕೇಳ್ಕೊಂಡ್ರು, ಮದುವೆ ಮಾಡಿಕೊಡಿ ಅಂತ ಕೂಡ ಕೇಳ್ಕೊಂಡ್ರು. ಆ ನಂತರ ಮದುವೆ ಮಾಡಿಕೊಡೋದಕ್ಕೆ ಒಂದಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದ್ರು ನಮ್ಮ ಪೋಷಕರ ಬಳಿ ಅಂತ ಕೂಡ ಇದೀಗ ಯುವತಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಲವಂತವಾಗಿ ಅಬಾರ್ಷನ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಇವತ್ತು ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕಾರ್ಯಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತು ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ನನ್ನ ಅಪ್ಪ ಅಮ್ಮ, ನಾನು ಇಲ್ಲೇ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದರೆ ಟಾರ್ಚರ್ ಮಾಡಿಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನೀನು ನನ್ನ ಜೊತೆ ಇದ್ದಿಲ್ಲ ಅಂದರೆ ನಾನು ಚಾಕುಲಿ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರೆದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತು ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು FIR ಕೊಟ್ಟಿದ್ದೀನಿ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು ಆರ್ಟಿ ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು 1.5 ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಶನ್ಶಿಪ್ ಅಲ್ಲಿ ಓಕೆನೂ ಆಯ್ತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ, ರಿಲೇಶನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರ ಊರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದ್ಮೇಲೆ ಅವರು ತುಂಬಾ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ನನಗೆ ಅದು ಐಡಿಯಾ ಇಲ್ಲ. ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್, ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂದ್ರೆ ನೀನು ಹಂಗ್ ಮಾಡ್ಬಿಡ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ನೀನು ಹಿಂಗ್ ಮಾಡ್ಬಿಡ್ತೀನಿ, ಅದು ಇದು ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡಕ್ಕೆ. ಮತ್ತೆ ಬೇಸಿಕಲಿ ಏನಂದ್ರೆ ಇವರು ಎಲ್ಲ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ, ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ. ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನಂಗೆ ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ. ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬಿಡಿ, ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಇದನ್ನೆಲ್ಲ ಬಿಟ್ಟು ನೀವು. ಸೊ ಇವತ್ತು ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕಾರ್ಯಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ನನ್ನ ಅಪ್ಪ ಅಮ್ಮ, ನಾನು ಇಲ್ಲೇ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡಿಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲಿ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರೆದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತು ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು FIR ಕೊಟ್ಟಿದ್ದೀನಿ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ.
ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು RT ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು ಒಂದೂವರೆ ವರ್ಷದಿಂದ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಶನ್ಶಿಪ್ಪಲ್ಲಿ ಓಕೆನೂ ಆಯಿತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದರೆ ರಿಲೇಶನ್ಶಿಪ್ಪು ಅದಾದ್ಮೇಲೂ ಇವರು ಗೊತ್ತಿರಲಿಲ್ಲ ನನಗೆ, ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಯಾಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಅಲ್ಲಿ ಇದೆ. ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರೂರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದಮೇಲೆ ಅವರು ತುಂಬಾ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ನನಗೆ ಅದು ಐಡಿಯಾ ಇಲ್ಲ. ಬಟ್ ತುಂಬಾನೇ ಡ್ರಗ್ ಅಡಿಕ್ಟು, ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬಾ ಟಾರ್ಚರ್ ಮಾಡ್ತಿದ್ರು. ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂದ್ರೆ ನೀನು ಹಂಗೆ ಮಾಡ್ಬಿಡ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ನೀನು ಹಿಂಗೆ ಮಾಡ್ಬಿಡ್ತೀನಿ, ಅದು ಇದು ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡೋಕ್ಕೆ. ಮತ್ತೆ ಬೇಸಿಕಲಿ ಏನಂದ್ರೆ ಇವರು ಎಲ್ಲ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ, ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ. ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನನಗೆ ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ. ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನೊಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬಿಡಿ, ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ರಿಲೇಶನ್ಶಿಪ್ ಬೇಡ. ಬಿಕಾಸ್ ನನಗೆ ಈ ಡ್ರಗ್ಸ್ ಇಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಸೊ ಅವರು ಏನ್ ಮಾಡಿದಾರೆ ಅಂದ್ರೆ ಅವರು ಯಾವತ್ತೂ ಬಿಟ್ಟಿಲ್ಲ. ಸೊ ಡ್ರಗ್ಸ್ ಅಲ್ಲಿ ತುಂಬಾ ಅಡಿಕ್ಟ್ ಆಗಿ ಪದೇ ಎಲ್ಲ ತರ ಡ್ರಗ್ಸ್ ಮಾಡೋದು. ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ, ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಡ್ರಗ್ಸ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೂ ಟಾರ್ಚರ್ ಕೊಟ್ಟಿದ್ದಾರೆ. ಇಷ್ಟು ಅದಾದ್ಮೇಲೂ ಹೋಗಿ ಇವರು ನನ್ನ ಮೇಲೆ FIR ಮಾಡಿದ್ದಾರೆ. ಲಾಸ್ಟ್ ಇಯರ್ 2022 ನನ್ನ ಮೇಲೆ FIR ಕೊಟ್ಟಿದ್ದಾರೆ. ಬಗಲಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದಾರೆ. ಸೊ FIR ಮಾಡಾದ್ಮೇಲೆ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆನೂ ಅದು ಬಿ ರಿಪೋರ್ಟ್ ಆಗಿದೆ. ಅದು ಬಿ ರಿಪೋರ್ಟ್ ಆಗಿ 164 ಜಡ್ಜ್ಮೆಂಟ್ ಕೂಡ ಆಗಿದೆ. ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ನಾವು ಒಂದೇ ಊರವ್ರು ಆಗಿರೋದ್ರಿಂದನೂ ನಾವು ಎಲ್ಲ ಈ ಫ್ಯಾಮಿಲಿಯವ್ರನ್ನ ಕೂರಿಸಿ ನಮ್ಮ ಅಪ್ಪ ಅಮ್ಮ ಅವರಾಗ್ಲಿ, ಅವ್ರ ಅಪ್ಪ ಅಮ್ಮ ಅವ್ರಿಗೆ ಕೂತಿ ಬುದ್ಧಿವಾದನೂ ಹೇಳಿ, ಸೊ ಈ ತರ ಡ್ರಗ್ಸ್ ಎಲ್ಲ ಬಿಡಬೇಕು, ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್, ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು. ಆದ್ರೂ ಇವರು ಬಿಟ್ಟೇ ಇಲ್ಲ. ಸೊ ಅದರಿಂದ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ತರ ರಿಲೇಶನ್ಶಿಪ್ ಅಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈ ತರ ಇರೋದ್ರಿಂದ ನನ್ನ ಮೇಲೆ ಈ ತರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸ್. ಮತ್ತೆ ಈ ತರ ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಶನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ, ಇವ್ರು ಮದುವೆ ಆಗಿದ್ದು ಹೇಳಿರಲಿಲ್ಲ, ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ. ಮತ್ತೆ ಅದಾದ್ಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಮೃತಹಳ್ಳಿ ಸ್ಟೇಷನ್ ಅಲ್ಲಿ. ಸೊ ಇದೆಲ್ಲ ನನಗೆ ಅದಾದ್ಮೇಲೆ ಗೊತ್ತಾಗಿದ್ದು. ಸೊ ಇಷ್ಟೆಲ್ಲ ಬಿ ರಿಪೋರ್ಟ್ ಆಗಿ ಇದಾದ್ಮೇಲೂ ಇವಾಗ ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು, ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ, ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ, ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ನಿನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ. ತಂದೆ ತಾಯಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನಂದ್ರೆ ಇವಾಗ ಚಾಕುನ ತಗೊಂಡ್ಬಂದು ಮನೆ ಮುಂದೆ ಮೆಟ್ಲಲ್ಲಿ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಮಾದೇಶ್, ಇದೀಗ ಮಾಜಿ ಪ್ರಿಯತಮೆ ಇದೀಗ ಕ್ರಿಕೆಟರ್ ಕ್ರಿಕೆಟರ್ ವಿರುದ್ಧ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅವರು ಗಾಂಜಾ ಸೇವನೆಯನ್ನ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ನನಗೆ ಅಬಾರ್ಷನ್ ಮಾಡಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರೆ, ಇದೀಗ ಒಂದ್ ಕಡೆ ಕ್ರಿಕೆಟರ್ ಕೂಡ ಆರೋಪ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಡ್ರಗ್ ಅಡಿಕ್ಟರ್ ಆಗಿದ್ರು, ಬಹಳ ಹಿಂಸೆಯನ್ನ ಕೂಡ ಕೊಡ್ತಾ ಇದ್ರು, ಈ ಹಿಂದೆ ಮದುವೆ ಆಗಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಇಬ್ಬರಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಮಾದೇಶ್? ಅವರ ಮೇಲೊಬ್ರು ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಒಂದ್ ಕಡೆ ಈಗಾಗಲೇ KC ಕಾರ್ಯಪ್ಪ ಅವರು ಕೂಡ ಅವರ ಬಗ್ಗೆ ಈಗಾಗಲೇ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಕೆಗೆ ಮತ್ತು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದು ಕೂಡ ನಿಜ. ಒಂದಷ್ಟು ದಿನಗಳ ಕಾಲ ಇಬ್ಬರು ಕೂಡ ಓಡಾಡಿದ್ವಿ. ಆದರೆ ಈಕೆಯ ಒಂದಷ್ಟು ಕ್ಯಾರೆಕ್ಟರ್ ಸರಿಯಿಲ್ಲ. ಅಂದರೆ ಮದ್ಯ ಸೇವನೆ ಮಾಡ್ತಿದ್ಲು, ಜೊತೆಗೆ ಡ್ರಗ್ಗನ್ನು ತೆಗೆದುಕೊಳ್ತಿದ್ಲು, ಗಾಂಜಾವನ್ನು ತೆಗೆದುಕೊಳ್ತಿದ್ಲು, ತಾನೂ ಕೂಡ ತೆಗೆದುಕೊಳ್ಳೋದಲ್ಲದೆ ನನಗೂ ಕೂಡ ಅದನ್ನು ತೆಗೆದುಕೊಳ್ಳುವಂತೆ ಒತ್ತಾಯವನ್ನು ಮಾಡ್ತಿದ್ಲು ಅಂತೇಳಿ ಗಂಭೀರ ಆರೋಪವನ್ನು KC ಕಾರ್ಯಪ್ಪ ಅವರು ಅವರ ಮಾಜಿ ಪ್ರೇಯಸಿ ಅವರ ಮೇಲೆ ಮಾಡಿದ್ದಾಳೆ. ಈಗಾಗಲೇ ಬೇರೆ ಕಡೆ ಅಂದರೆ ಇವರು ಕ್ರಿಕೆಟ್ ಆಡೋದಕ್ಕೆ ಅಂತೇಳಿ ಬೇರೆ ರಾಜ್ಯಗಳಿಗೆ ಹೋದಾಗಲೂ ಕೂಡ ಅಲ್ಲಿಯೂ ಹೋಗಿ ಬೇರೊಬ್ಬ ಯುವಕನ ಮೂಲಕ ಈಕೆ ಗಾಂಜಾಗಳನ್ನು ಮತ್ತು ಡ್ರಗ್ಗನ್ನು ತರಿಸ್ಕೊಂಡು
ರೂಮ್ನಲ್ಲಿ ಅದನ್ನು ಸೇವನೆ ಮಾಡ್ತಿದ್ಳು, ಜೊತೆಗೆ ಇವರಿಗೂ ಕೂಡ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡ್ತಿದ್ಳು ಅಂತೇಳಿ ಈಗಾಗಲೇ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇದಕ್ಕೆ ಪ್ರತ್ಯಾರೋಪವಾಗಿ ಈಗಾಗಲೇ ಆರ್ ಟಿ ನಗರದಲ್ಲೂ ಕೂಡ ಕೆ.ಸಿ. ಕಾರ್ಯಪ್ಪರ ವಿರುದ್ಧ ಒಂದು FIR ಆಗಿದೆ. ಆಕೆಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿ ಆತನ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಆತನ ತಂದೆ ತಾಯಿ ವಿರುದ್ಧವೂ ಕೂಡ FIR ದಾಖಲಿಸಿಕೊಳ್ಳುವಂಥ ಕೆಲಸ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿ ಕೆ.ಸಿ. ಕಾರ್ಯಪ್ಪರ ವಿರುದ್ಧ ಒಂದಷ್ಟು ಆರೋಪಗಳಾಗಿದೆ. ಈ ಕಡೆ ಇಬ್ಬರು ಕೂಡ ಕೌಂಟರ್ ದೂರನ್ನ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಒಂದು ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ, ಮತ್ತೊಂದು RT ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಒಂದು ಕಡೆ ಇಲ್ಲಿ ಈಗಾಗಲೇ ಕೆ.ಸಿ. ಕಾರ್ಯಪ್ಪ ಅವರು ಕೂಡ ಅವರ ಮಾಜಿ ಪ್ರೇಯಸಿಯ ಒಂದಷ್ಟು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡುವಂಥ ಕೆಲಸ ಮಾಡಿದರೆ, ಅದರಲ್ಲಿ ರೂಮ್ ಒಂದರಲ್ಲಿ ಆಕೆ ಗಾಂಜಾ ರೀತಿಯಾದಂಥ ಒಂದಷ್ಟು ವಸ್ತುಗಳನ್ನು, ಜೊತೆಗೆ ಡ್ರಗ್ ರೀತಿಯಾದಂಥ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಂಥ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳು ಸದ್ಯಕ್ಕೆ ವೈರಲ್ ಆಗಿದೆ. ಅದನ್ನು ಪೊಲೀಸರಿಗೂ ಕೂಡ ಕೊಟ್ಟಿದ್ದೇನೆ ಅಂತೇಳಿ ಕೆ.ಸಿ. ಕಾರ್ಯಪ್ಪ ಅವರು ಕೂಡ ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಆಕೆ ಮಾಡ್ತಿರುವಂಥ ಎಲ್ಲ ಆರೋಪಗಳು ಕೂಡ ಸುಳ್ಳು. ಈಕೆ ನನ್ನ ಕ್ರಿಕೆಟ್ ಜೀವನವನ್ನು ಹಾಳು ಮಾಡೋದಕ್ಕೆ ಅಂತೇಳಿ ನನಗೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಹಲವು ದಿನಗಳಿಂದಲೂ ಕೂಡ ಈ ರೀತಿಯಾಗಿ ನನಗೆ ಸಾಕಷ್ಟು ಕಾಟ ಕೊಡ್ತಿದ್ದಾಳೆ. ಇತ್ತೀಚೆಗೆ ನಮ್ಮ ಮನೆಯ ಬಳಿ ಬಂದು ನನಗೆ ಮತ್ತು ನಮ್ಮ ತಂದೆ ತಾಯಿಗೂ ಕೂಡ ಈಕೆ ಬೆದರಿಕೆ ಹಾಕಿ ಹೋಗಿದ್ದಾಳೆ ಅಂತೇಳಿ ಈಗಾಗಲೇ ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೆ.ಸಿ. ಕಾರ್ಯಪ್ಪ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಈ ವಿಚಾರವಾಗಿ ನೋಡ್ತಾ ಹೋಗೋಣ. ಮಾಜಿ ಪ್ರಿಯತಮೆಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕ್ರಿಕೆಟಿಗ ಕಾರ್ಯಪ್ಪ. ವಿಡಿಯೋ ರಿಲೀಸ್ ಮೂಲಕ ಬ್ರೇಕಪ್ಗೆ ಕಾರಣವನ್ನ ಕೊಟ್ಟಿದ್ದಾರೆ ಕ್ರಿಕೆಟರ್. IPL ಕ್ರಿಕೆಟರ್ ಕಾರ್ಯಪ್ಪ ಗರ್ಲ್ ಫ್ರೆಂಡ್ ಮಾದಕ ವ್ಯಸನಿನ ವಿಡಿಯೋ ಮೂಲಕ ಆರೋಪವನ್ನ ಮಾಡಿದ್ದಾರೆ IPL ಕ್ರಿಕೆಟರ್. ಡ್ರಗ್ಸ್ ವಸ್ತು ಜೊತೆ ಮಾಜಿ ಲವರ್ ಇರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಕ್ರಿಕೆಟರ್. ಮಾಜಿ ಪ್ರಿಯತಮೆಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಕಾರ್ಯಪ್ಪ. ಜೊತೆಲಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಡ್ರಗ್ ಅಡಿಕ್ಟ್ ಆಗಿದ್ರೂ ಕೂಡ ಪರವಾಗಿಲ್ಲ. ಆದರೆ ಸಪ್ರೇಟ್ ಆದ ನಂತರ ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಕೂಡ ಬಯಲಿಗೆ ಬರುತ್ತೆ. ಡ್ರಗ್ಸ್ ಅಡಿಕ್ಟ್ ಅಂತ ಗೊತ್ತಿದ್ರು ಏನ್ ಮಾಡ್ತಾ ಇದ್ರು ಕ್ರಿಕೆಟರ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅದೇ ರೀತಿಯಾಗಿ ಪ್ರಿಯತಮೆ ಏನಿದ್ದಾರೆ, ಅವರು ಗಾಂಜಾ ವ್ಯಸನಿಯಾಗಿದ್ರು ಅನ್ನೋದು ಗೊತ್ತಿದ್ರು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ರಲ್ಲ, ಪ್ರೀತಿ ಮಾಡ್ತಾ ಇದ್ರಲ್ಲ, ಹೀಗೆ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇದೀಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ವಿಡಿಯೋ ರಿಲೀಸ್ ಮಾಡೋದ್ರ ಮೂಲಕ. ಈಗ ಬರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಡ್ರಗ್ ಅಡಿಕ್ಟ್ ಆಗಿದ್ರು, ಗಾಂಜಾ ವ್ಯಸನಿಯಾಗಿದ್ರು, ಇದನ್ನ ಬಹಿರಂಗ ಪಡಿಸಬಹುದಾಗಿತ್ತಲ್ವಾ? ಈಗ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಆದ ನಂತರ. ಮೊದಲಿಗೆ ಆಕೆ ಫಸ್ಟ್ ಆರೋಪವನ್ನ ಮಾಡ್ತಾರೆ, ನಮ್ಮ ಮನೆಯವರ ಬಳಿ ಬಂದು ಮಾತನಾಡಿದ್ರು, ನನಗೆ ಮಾತ್ರೆ ಕೊಟ್ಟು ಅಬಾರ್ಷನ್ ಮಾಡಿಸಿದ್ರು, ಗಾಂಜಾ ವ್ಯಸನಿಯಾಗಿದ್ರು ಅಂತ ಆರೋಪವನ್ನ ಮಾಡ್ತಾರೆ. ಅದಕ್ಕೆ ಇದೀಗ ಕ್ರಿಕೆಟರ್ ಕೂಡ ಒಂದು ವಿಡಿಯೋ ರಿಲೀಸ್ ಮಾಡೋದ್ರ ಮೂಲಕ ಆಕೆ ಡ್ರಗ್ಸ್ ಅಡಿಕ್ಟ್ ಆಗಿದ್ರು, ನನ್ನ ಕೆರಿಯರ್ಗೆ ತೊಂದರೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಆಕೆಯನ್ನ ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಡ್ರಗ್ಸ್ ಅಡಿಕ್ಟ್ ಆಗಿದ್ರೆ ಕಂಪ್ಲೇಂಟ್ ಲಾರ್ಜ್ ಮಾಡ್ಬೋದಾಗಿತ್ತಲ್ಲ, ಆಕೆಯ ವಿರುದ್ಧ FIR ಕೂಡ ದಾಖಲು ಮಾಡ್ಬೋದಾಗಿತ್ತು, ಯಾಕೆ ಸುಮ್ಮನಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಮಾಜಿ ಪ್ರಿಯತಮೆಯಿಂದ ಒಂದ್ ಕಡೆ ದೂರು ದಾಖಲಾಗತ್ತೆ, ಅದೇ ರೀತಿಯಾಗಿ ಕ್ರಿಕೆಟರ್ ಕೂಡ ಪ್ರತಿ ದೂರನ್ನ ಕೂಡ ದಾಖಲು ಮಾಡ್ತಾರೆ. ಮದುವೆ ಆಗಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಮದುವೆ ಆಗ್ಲಿಲ್ಲ ಅಂತಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಮಾಜಿ ಪ್ರಿಯತಮೆ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಕೆ.ಸಿ. ಕಾರ್ಯಪ್ಪ. ಸಂತ್ರಸ್ತೆ ಕೊಟ್ಟ ದೂರಿಗೆ ಕ್ರಿಕೆಟರ್ ಕಾರ್ಯಪ್ಪ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡೋದ್ರ ಮೂಲಕ ಆಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಾದೇಶ್, ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ ಡ್ರಗ್ ಅಡಿಕ್ಟ್ ಅನ್ನೋದು ಕೂಡ ಗೊತ್ತಿರುತ್ತೆ, ಗಾಂಜಾ ವ್ಯಸನಿ ಅನ್ನೋದು ಕೂಡ ಗೊತ್ತಿರುತ್ತೆ.
ಆಗ FIR ಯಾವುದು ಕೂಡ ದಾಖಲಾಗಿಲ್ಲ. ಈಗ ಬೇರೆ ಬೇರೆಯಾದ ಸಂದರ್ಭದಲ್ಲಿ ಈಗ ವಿಡಿಯೋ ಬಿಡುಗಡೆ ಮಾಡೋದ್ರ ಮೂಲಕ ಒಬ್ಬರಿಗೊಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ರಮ್ಯಾ ಅವರು FIR ನಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈಕೆಗೆ ಈ ರೀತಿಯಾದಂಥ ಒಂದಷ್ಟು ಅಡಿಕ್ಷನ್ ಇತ್ತು, ಅಂದರೆ ಗಾಂಜಾಗಳನ್ನು ನನ್ನ ಮಾಜಿ ಪ್ರೇಯಸಿ ತಗೊಳ್ತಿದ್ಲು, ಜೊತೆಗೆ ನನಗೂ ಕೂಡ ಒತ್ತಾಯ ಮಾಡ್ತಿದ್ರು ಅಂತೇಳಿ ಈಗಾಗಲೇ KC ಕಾರ್ಯಪ್ಪ ಅವರು FIR ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ಬ್ರೇಕಪ್ ಆಗೋಕ್ಕೆ ಕಾರಣ ಕೂಡ ಪ್ರಮುಖ ಕಾರಣ ಇದೆ ಅಂತೇಳಿ ಅವರು ವಿಡಿಯೋದಲ್ಲೂ ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂದರೆ ಹಲವು ದಿನಗಳಿಂದಲೂ ಕೂಡ ಈಕೆ ಈ ರೀತಿಯಾದಂಥ ಒಂದು ವರ್ತನೆಯನ್ನು ಮಾಡ್ತಿದ್ಲು. ಮನೆಯಲ್ಲಿ ಬೆಡ್ರೂಮ್ನಲ್ಲಿ ಈಕೆ ಗಾಂಜಾ ಅಂದರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂಥ ಕೆಲಸನ ಮಾಡ್ತಿದ್ಲು. ಬೇರೆ ಬೇರೆಯವರ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಗಾಂಜಾವನ್ನು ತರಿಸ್ಕೊಳ್ತಿದ್ಲು ಅಂತೇಳಿ ಅದರಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಆಕೆ ಆತನ ಕ್ರಿಕೆಟ್ ಜೀವನವನ್ನ ಹಾಳು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಜಗಳವನ್ನ ಮಾಡ್ತಿದ್ಲು, ಮನೆ ಬಳಿ ಬರ್ತಿದ್ಲು, ಜೊತೆಗೆ ಆಟ ಆಡುವಂಥ ಕೆಲವೊಂದು ಸ್ಥಳಗಳಿಗೂ ಕೂಡ ಬರ್ತಿದ್ಲು ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈಗಾಗಲೇ ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ಎಲ್ಲೊಂದು ಕಡೆ KC ಕಾರ್ಯಪರು ಕೂಡ ವಿತ್ ವಿಜುವಲ್ಸ್ ಅಂದರೆ ಕೆಲವೊಂದು ಎವಿಡೆನ್ಸ್ಗಳ ಮೂಲಕ ಪೊಲೀಸರಿಗೆ ಈಗಾಗಲೇ ಎಲ್ಲವನ್ನೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಮಾಜಿ ಪ್ರೇಯಸಿ ಅಂದರೆ ಈಗಾಗಲೇ KC ಕಾರ್ಯಪ್ಪ ಅವರು ಏನು ಆರೋಪಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಅಲ್ಲಿ ಇದೆ. ಅವರು ಡ್ರಗ್ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂಥ ಒಂದು ಗಾಂಜಾ ರೀತಿಯಾದಂಥ ವಸ್ತುವನ್ನು ಕೂಡ ಅವರು ಸೇವನೆ ಮಾಡ್ತಿರುವಂಥ ರೀತಿ